ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಬನ್ನಿ, ಈ ದಿನ ನಾನು ಒಂದು ವಿನೂತನ ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ಹೊಂದಾಣಿಕೆಯಾಗದ ಜಾತಕ. ಅದು ಶ್ರೀಮಂತರೂ ಅಲ್ಲದ ಬಡವರೂ ಅಲ್ಲದ ಮಧ್ಯಮ ವರ್ಗದ ಕುಟುಂಬ. ಆ ಮನೆಯ ಯಜಮಾನ ವೆಂಕಟೇಶ್, ಈತನ ಹೆಂಡತಿ ಲಕ್ಷ್ಮಮ್ಮ. ಇವರಿಗೆ ಇಬ್ಬರು ಗಂಡು ಮಕ್ಕಳು. ಮೊದಲನೆಯವನು ಸೋಮಶೇಖರ, ಎರಡನೆಯವನು ರಾಜಶೇಖರ. ಸೋಮಶೇಖರನಿಗೆ ಈಗಾಗಲೇ ಮದುವೆಯಾಗಿ 2 ಮುದ್ದಾದ ಮಕ್ಕಳುಗಳು ಇವೆ. ಸೋಮಶೇಖರನ ಹೆಂಡತಿ ಸಂಪದ ಡಬಲ್ ಡಿಗ್ರಿ ಓದಿದರೂ ಸಹ ಅತ್ತೆಯ ಆಣತಿಯಂತೆ ಮನೆಯಲ್ಲಿ ಗೃಹಿಣಿಯಾಗಿ ಇದ್ದಾಳೆ. ಈಗ ರಾಜಶೇಖರನಿಗೆ ಹೆಣ್ಣು ಹುಡುಕುತ್ತಿದ್ದಾರೆ. ಇವರ ಡಿಮ್ಯಾಂಡ್ ಏನೂ ಇಲ್ಲ. ಬಡವರ ಮನೆ ಹೆಣ್ಣಾದರೂ ಪರವಾಗಿಲ್ಲ, ಆದರೆ ಮಗನ ಜಾತಕಕ್ಕೆ ಹೊಂದಿಕೆ ಆಗುವಂತಹ ಹೆಣ್ಣು ಬೇಕು ಎಂಬುದು ಒಂದೇ ಇವರ ಡಿಮ್ಯಾಂಡ್. ಅದಕ್ಕೆ ತಕ್ಕಂತೆ ರಾಜಶೇಖರ ಕೂಡ ಒಳ್ಳೆಯ ಸರ್ಕಾರಿ ನೌಕರಿಯಲ್ಲಿ ಇದ್ದು ಕೈ ತುಂಬ ಸಂಬಳ ತರುತ್ತಿದ್ದಾನೆ. ಸುಕನ್ಯಾ ನೋಡಲು ಸೌಂದರ್ಯದ ಅರಗಿಣಿ ಹಾಗೆ, ಅಷ್ಟೇ ಸುಸಂಸ್ಕೃತಳು ಕೂಡ. ತಂದೆ ತಾಯಿ ಇಲ್ಲದ ಅನಾಥ ಹುಡುಗಿ. ಸದ್ಯಕ್ಕೆ ಅಣ್ಣ ಅತ್ತಿಗೆಯ ಆಸರೆಯಲ್ಲಿ ಇದ್ದಾಳೆ. ಅಣ್ಣನಿಗೆ ತಂಗಿಯೆಂದರೆ ಪ್ರೀತಿ ಎನ್ನುವ ಬದಲು ಹೊರೆಯಾಗಿದ್ದಾಳೆ. ಆದರೆ ಅತ್ತಿಗೆಯ ಮುದ್ದಿನ ನಾದಿನಿ. ಅತ್ತಿಗೆ ಭಾರತಿಗೆ ನಾದಿನಿ ಎಂದರೆ ಮಗಳ ಸಮಾನ. ತಾನು ಮದುವೆಯಾಗಿ ಬಂದಾಗಿನಿಂದಲೂ ಅವಳನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾಳೆ. ಆದರೆ ಅಣ್ಣನಿಗೆ ಮಾತ್ರ ಅವಳೊಂದು ಜವಾಬ್ದಾರಿಯಷ್ಟೇ. ಆದಷ್ಟು ಬೇಗ ಅವಳ ಮದುವೆ ಮಾಡಿ ತನ್ನ ಜವಾಬ್ದಾರಿಯನ್ನು ಕಳೆದುಕೊಳ್ಳಲು ನೋಡುತ್ತಿದ್ದಾನೆ. ಸುಕನ್ಯಾ PUC ಮುಗಿಸಿದ್ದಾಗ, ಹಾಗೆ ತುಂಬ ಕಡೆ ಸಂಬಂಧ ಬಂದಾಗ ಸುಕನ್ಯಾ ಅಣ್ಣ ಅವಳಿಗೆ ಮದುವೆ ಮಾಡಲು ಆತುರ ತೋರಿಸುತ್ತಾನೆ. ಕಾರಣ, ನೋಡಲು ಸುಂದರವಾಗಿದ್ದ ಸುಕನ್ಯಾಳನ್ನು ಯಾವುದೇ ವರದಕ್ಷಿಣೆ ಇಲ್ಲದೆ ಮದುವೆ ಮಾಡಿಕೊಳ್ಳಲು ಎಲ್ಲರೂ ಮುಂದೆ ಇದ್ದರು. ಆದರೆ ಓದಿನಲ್ಲಿ ಮುಂದೆ ಇದ್ದ ಸುಕನ್ಯಾ ತನಗೆ ಈಗಲೇ ಮದುವೆ ಬೇಡ ಎಂದು ಅತ್ತಿಗೆಯ ಮೂಲಕ ಹೇಳಿಸುತ್ತಾಳೆ. ಅತ್ತಿಗೆ ಭಾರತಿ ನಾದಿನಿ ಪರವಾಗಿ ನಿಂತು ಕೊನೆ ಪಕ್ಷ ಅವಳು ಡಿಗ್ರಿಯನ್ನಾದರೂ ಮುಗಿಸಿಕೊಳ್ಳಲಿ ಅಂತ ಹೇಳಿ ಗಂಡನನ್ನು ತಡೆಯುತ್ತಾಳೆ. ಹೆಂಡತಿ ಮಾತಿಗೆ ಬದಲು ಹೇಳಲು ಆಗದ ಮಹೇಶ ಸರಿ ಎಂದು ಒಪ್ಪಿಕೊಳ್ಳುತ್ತಾನೆ. ಈಗ ಸುಕನ್ಯಾಗೆ 21 ವರ್ಷ ವಯಸ್ಸು. ಅವಳು ಆಸೆಯಂತೆ BSc ಪದವಿ ಪಡೆದಿದ್ದಾಳೆ. ಇನ್ನು 2 ವರ್ಷ MSc ಆದರೂ ಮುಗಿಸಿಕೊಳ್ಳುತ್ತೇನೆ ಎಂದು ಎಷ್ಟೇ ಪರಿಯಾಗಿ ಕೇಳಿಕೊಂಡರೂ ಅದಕ್ಕೆ ಅವಳ ಅಣ್ಣ ಒಪ್ಪಿಕೊಳ್ಳದೆ ಅವಳ ಮದುವೆ ತಯಾರಿಯಲ್ಲಿ ನಿಂತಿದ್ದಾನೆ. ಅದಕ್ಕೆ ಕಾರಣ, ಅವಳಿಗೆ ಆದಷ್ಟು ಬೇಗ ಮದುವೆ ಮಾಡಿ ಊರಿನಲ್ಲಿ ಇರ್ತಕ್ಕಂಥ ಜಮೀನನ್ನು ಮಾರಿ ಬೆಂಗಳೂರಿಗೆ ಹೋಗಿ ಸೆಟಲ್ ಆಗೋದು ಅವನ ಆಸೆ. ತಂಗಿಯನ್ನು ಕೂಡ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋದರೆ ಬೆಂಗಳೂರಿನ ಬಣ್ಣದ ಬದುಕಿಗೆ ಒಗ್ಗಿಕೊಂಡು ನಾನು ಹಳ್ಳಿ ಹುಡುಗನನ್ನು ಮದುವೆ ಆಗೋದಿಲ್ಲ ಎಂದು ಹಠ ಮಾಡಿದರೆ ಏನು ಮಾಡೋದು ಎಂಬುದು ಅವನ ಚಿಂತೆಯಾಗಿತ್ತು. ಆಮೇಲೆ ಸಿಟಿ ಹುಡುಗರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಲು ಮಹೇಶನಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ತಂಗಿ ಎಷ್ಟೇ ಕೇಳಿಕೊಂಡರೂ ತನ್ನ ಮಾತೆ ಕೊನೆ ಎನ್ನುವಂತೆ ಸುಕನ್ಯಾಗೆ ಗಂಡು ಹುಡುಕಲು ಶುರು ಮಾಡುತ್ತಾನೆ ಮಹೇಶ. ಪರಿಚಯದವರ ಸಹಾಯದಿಂದ ಒಂದು ಸಂಬಂಧ ಬರುವುದರಲ್ಲಿ ಇತ್ತು. ಮಹೇಶ ಮೊದಲೇ ಕಂಡೀಷನ್ ಹಾಕಿರುತ್ತಾನೆ, ನಾವು ಗಂಡಿಗೆ ಯಾವುದೇ ವರದಕ್ಷಿಣೆ ಕೊಡೋದಿಲ್ಲ, ಸಿಂಪಲ್ಲಾಗಿ ಮದುವೆ ಒಂದನ್ನು ಮಾಡಿಕೊಡುತ್ತೇವೆ ಎಂದು. ಈ ಮನೆಗೆ ಹೆಣ್ಣು ಕೇಳಲು ಬರುತ್ತಾರೆ ಲಕ್ಷ್ಮಮ್ಮ ಹಾಗೂ ವೆಂಕಟೇಶ್ ದಂಪತಿಗಳು. ಸುಕನ್ಯಾಳನ್ನು ನೋಡಲು ರಾಜಶೇಖರನ ಪರಿವಾರ ಅವಳ ಮನೆಗೆ ಬಂದಿರುತ್ತಾರೆ. ಆಗ ಅವನ ತಾಯಿ ಲಕ್ಷ್ಮಮ್ಮ, ನೋಡಿ, ನೀವು ನಮಗೆ ಏನು ಕೊಡೋದು ಬೇಡ, ನಮಗೆ ಹುಡುಗಿ ಜಾತಕ ಹೊಂದಿಕೆ ಆದರೆ ಅಷ್ಟೇ ಸಾಕು, ಮೊದಲು ಹುಡುಗಿಯನ್ನು ಕರೆಸಿ ಎಂದರು. ಮಹೇಶ ತನ್ನ ಹೆಂಡತಿ ಭಾರತಿಗೆ ಕಣ್ಣು ಸನ್ನೆ ಮೂಲಕ ಸುಕನ್ಯಾಳನ್ನು ಕರೆದುಕೊಂಡು ಬರಲು ಹೇಳುತ್ತಾನೆ. ಭಾರತಿ ಸುಕನ್ಯಾಳ ರೂಮಿಗೆ ಹೋಗಿ ಅವಳನ್ನು ಕರೆದುಕೊಂಡು ಬರುತ್ತಾಳೆ. ಅವಳ ಕೈಗೆ ಜ್ಯೂಸ್ ತುಂಬಿದ ಟ್ರೇಯನ್ನು ಕೊಟ್ಟು ಎಲ್ಲರಿಗೂ ಕೊಡಲು ಹೇಳುತ್ತಾಳೆ. ಅತಿ ಹೆಚ್ಚು ಅಲಂಕಾರವಿಲ್ಲದೆ ಸಾಧಾರಣವಾದ ಅಲಂಕಾರದಲ್ಲಿ ದಂತದ ಗೊಂಬೆಯಂತೆ ಇದ್ದ ಸುಕನ್ಯಾ ನೋಡಿದ ಗಂಡಿನ ಕಡೆಯವರಿಗೆ ತುಂಬ ಹಿಡಿಸುತ್ತಾಳೆ. ಎಲ್ಲರೂ ಮಾತನಾಡಿಕೊಂಡು, ನಮಗೆ ಹುಡುಗಿ ಒಪ್ಪಿಗೆ ಆಗಿದೆ, ಹುಡುಗಿ ಜಾತಕ ಕೊಟ್ಟರೆ ನಾವು ಒಂದು ಸರಿ ತೋರಿಸಿ ಆನಂತರ ನಿಮಗೆ ತಿಳಿಸುತ್ತೇವೆ ಎಂದು ಹುಡುಗನ ತಂದೆ ವೆಂಕಟೇಶ್ ಹೇಳುತ್ತಾರೆ. ಆಗ ತಕ್ಷಣ ಮಹೇಶ, ನಾವು ಜಾತಕವನ್ನು ಬರೆಸಿಲ್ಲ, ನಿಮಗೆ ಜಾತಕ ಬೇಕು ಅಂದರೆ ನಾಳೆ ಬರೆಸಿ ನಿಮಗೆ ತಲುಪಿಸುತ್ತೇನೆ ಎಂದು ಸುಳ್ಳು ಹೇಳುತ್ತಾನೆ. ಸರಿ, ಹಾಗಿದ್ರೆ ನಾವಿನ್ನು ಹೊರಡುತ್ತೇವೆ, ನಾಳೆ ಆದಷ್ಟು ಬೇಗ ಹುಡುಗಿ ಜಾತಕ ತಂದು ಕೊಡಿ ಎಂದು ಹೇಳುತ್ತಾರೆ. ಆಗ ಮಹೇಶ, ನೀವು ಕೂಡ ನಿಮ್ಮ ಹುಡುಗನ ಜಾತಕವನ್ನು ನಮಗೆ ಕಳಿಸಿಕೊಡಿ, ನಾವು ಒಂದು ಬಾರಿ ಪರಿಶೀಲಿಸಿ ನೋಡ್ತೇವೆ. ಆಗ ಹುಡುಗನ ಅಣ್ಣ ಸೋಮಶೇಖರ, ಅದಕ್ಕೇನಂತೆ, ಇಲ್ಲೇ ಇದೆ, ನಿಮಗೆ ವಾಟ್ಸಪ್ ಮೂಲಕ ಕಳಿಸ್ತೀನಿ ಸರಿ ಅಂತ ಹೇಳಿದ ಮಹೇಶ ಹುಡುಗನ ಜಾತಕವನ್ನು ತನ್ನ ನಂಬರ್ಗೆ ಕಳುಹಿಸಿಕೊಡುತ್ತಾನೆ. ಸರಿ,
ನಾವಿನ್ನ ಬರ್ತೀವಿ. ನಾಳೆ ಆದಷ್ಟು ಬೇಗ ಹುಡುಗಿ ಜಾತಕನ ತಂದುಕೊಡಿ ಎಂದು ಹೇಳಿ ಹುಡುಗನ ಕಡೆಯವರು ಹೊರಟು ಹೋಗುತ್ತಾರೆ. ಹುಡುಗನ ಕಡೆಯವರು ಹೋದ ನಂತರ ಭಾರತಿ ಬಂದು ತನ್ನ ಗಂಡನ ಬಳಿಯಲ್ಲಿ, ಅಲ್ಲ ರೀ, ಸುಕನ್ಯಾ ಜಾತಕ ಇದೆ ತಾನೇ, ಯಾಕೆ ನೀವು ಬರೆಸಿಲ್ಲ ಅಂತ ಸುಳ್ಳು ಹೇಳಿದ್ರಿ ಎಂದು ಕೇಳುತ್ತಾಳೆ. ಏ ದಡ್ಡಿ, ಈಗ ನಾವು ಸುಕನ್ಯಾ ಜಾತಕನ ಅವರ ಕೈಯಲ್ಲಿ ಕೊಟ್ಟು ಕಳಿಸಿ ಅವರಿಗೆ ಗೊತ್ತಿರೋರ ಬಳಿ ತೋರಿಸುತ್ತಾರೆ. ಒಂದು ವೇಳೆ ಆ ಜಾತಕ ಹೊಂದಾಣಿಕೆ ಆಗಲಿಲ್ಲ ಅಂದರೆ ನಮ್ಮ ಹುಡುಗಿನ ಅವರು ತಿರಸ್ಕರಿಸಿದ್ರೆ ಏನು ಮಾಡೋದು ಎನ್ನಲು, ಇವತ್ತೆಂದು ಕರೆಸಿದ್ರೆ ಬೇಡ ಬಿಡಿ, ಬೇರೆ ಆದರೂ ನೋಡಿದರೆ ಆಯಿತು. ಏ ಪೆದ್ದಿ, ಹುಡುಗ ಸರ್ಕಾರಿ ನೌಕರಿಯಲ್ಲಿದ್ದಾನೆ. ಅದೂ ಅಲ್ಲದೆ ಜಾತಕ ಹೊಂದಾಣಿಕೆ ಆದರೆ ಸಾಕು, ನಮಗೆ ಯಾವ ವರದಕ್ಷಿಣೆ ಬೇಡ ಅಂತಲೂ ಕೂಡ ಹೇಳಿದ್ದಾರೆ. ಇಂತಹ ಸಂಬಂಧ ಬಿಟ್ಟರೆ ಲಕ್ಷ ಖರ್ಚು ಮಾಡಿ ಯಾವ ಹುಡುಗನನ್ನು ಹುಡ್ಕೋಣ ಆಮೇಲೆ ಎಂದನು. ಅದಕ್ಕೆ ಸುಳ್ಳು ಹೇಳಿ ಮದುವೆ ಮಾಡ್ತೀರಾ ಎಂದಳು. ಯಾವ ಸುಳ್ಳು ಹೇಳೋದಿಲ್ಲ. ಹೇಗಿದ್ರು ಹುಡುಗನ ಜಾತಕ ನನ್ನ ಹತ್ರ ಇದೆ. ಹುಡುಗನ ಜಾತಕಕ್ಕೆ ಹೊಂದಾಣಿಕೆ ಆಗುವಂತೆ ಜಾತಕವನ್ನು ಬರೆಸಿ ತರ್ತೀನಿ ಅಷ್ಟೇ ಎಂದನು. ರೀ, ಈ ಥರ ಮಾಡಿದ್ರೆ ತಪ್ಪಲ್ವಾ? ಮುಂದೆ ವಿಚಾರ ತಿಳಿದ್ರೆ ನಮ್ಮ ಹುಡುಗಿ ಜೀವನನೇ ತಾನೇ ಹಾಳಾಗೋದು ಎಂದಳು. ಆ ಥರ ಏನೂ ಆಗೋದಿಲ್ಲ, ಸುಮ್ಮನೆ ಇರು. ನಾವೇನು ಸುಳ್ಳು ಹೇಳಿ ಅವಳಿಗೆ ಮೋಸ ಮಾಡ್ತಾ ಇಲ್ಲ. ಮತ್ತು ಒಳ್ಳೆ ಹುಡುಗನ, ನೋಡಲು ಚೆನ್ನಾಗಿರೋ ಗೌರ್ಮೆಂಟ್ ಜಾಬಲ್ಲಿ ಬೇರೆ ಇದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ಆದರೂ ರೀ, ಯಾಕೋ ಹಿಂಗೆ ಮಾಡೋದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಎಂದಳು ಭಾರತಿ. ನೀನು ಸರಿ ತಪ್ಪು ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಈ ಕಾಲಕ್ಕೆ ಸುಕನ್ಯೆ ಮದುವೆ ಆಗೋದಿಲ್ಲ. ನೀನು ಯೋಚನೆ ಮಾಡಬೇಡ. ಮೊದಲು ಇಬ್ಬರ ಜಾತಕವನ್ನು ತೋರಿಸ್ತೀನಿ. ಏನು ಸಮಸ್ಯೆ ಇಲ್ಲ ಅಂತ ಅಂದರೆ ಇದೇ ಜಾತಕನ ಅವರಿಗೆ ಕೊಡ್ತೀನಿ. ಏನಾದರೂ ಸಮಸ್ಯೆ ಇದೆ ಅಂದರೆ, ಏನಾದರೂ ತಿಳಿದು ಬಂದರೆ ಮಾತ್ರ ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಹೇಳ್ತೀನಿ ಅಷ್ಟೇ ಎಂದನು. ಹುಡುಗನ ಮನೆ ಕಡೆ ಸ್ವಲ್ಪ ಅನುಕೂಲವಂತರು ಹಾಗೆ ಒಳ್ಳೆಯವರ ರೀತಿ ಕಂಡಿದ್ದರಿಂದ ಭಾರತಿ ಕೂಡ ಗಂಡನ ಮಾತಿಗೆ ಒಪ್ಪಿಗೆ ಕೊಡುತ್ತಾಳೆ. ಮಹೇಶ ತನ್ನ ತಂಗಿ ಮತ್ತು ಹುಡುಗನ ಜಾತಕವನ್ನು ತೆಗೆದುಕೊಂಡು ಜೋಯಿಸರ ಹತ್ತಿರ ಹೋಗುತ್ತಾನೆ. 2 ಜಾತಕವನ್ನು ನೋಡಿದ ಜೋಯಿಸರು, ನೋಡಿ, ಇಬ್ಬರ ಜಾತಕದಲ್ಲಿ ಹೊಂದಾಣಿಕೆ ತುಂಬ ಕಷ್ಟ ಇದೆ, ಆದ್ದರಿಂದ ಮದುವೆ ಮಾಡದೇ ಇರೋದೇ ಸೂಕ್ತ ಎಂದು ಹೇಳುತ್ತಾರೆ. ಆಗ ಮಹೇಶ, ನೋಡಿ ಜೋಯಿಸರೇ, ನನಗೆ ಇರೋದು ಒಬ್ಬಳೇ ತಂಗಿ. ಒಳ್ಳೆ ಮನೆತನ ಅಂತ ನಾನು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಈ ಹುಡುಗನ ಜಾತಕಕ್ಕೆ ಹೊಂದುವಂತೆ ನನ್ನ ತಂಗಿ ಜಾತಕವನ್ನು ಬದಲಾಯಿಸಿ ಬರೆದುಕೊಡಿ ಎಂದು ಬೇಡಿಕೊಳ್ಳುತ್ತಾನೆ. ಯಾವಾಗ ಜೋಯಿಸರಿಗೆ ಹುಡುಗಿಗೆ ತಂದೆ ತಾಯಿ ಇಲ್ಲ ಎಂಬುದು ತಿಳಿಯಿತು, ಆದ್ದರಿಂದ ಹೋಗಲಿ, ಒಳ್ಳೆ ಮನೆಯಲ್ಲಿ ಬಾಳಲಿ ಎಂದು ಆ ಹುಡುಗನ ಜಾತಕಕ್ಕೆ ಹೊಂದುವಂತೆ ಜಾತಕವನ್ನು ಬರೆದು ಕೊಡುತ್ತಾರೆ. ಮಾರನೆಯ ದಿನ ಮಹೇಶ ಹುಡುಗನ ಮನೆಗೆ ಹೋಗಿ ಸುಕನ್ಯಾಳ ಸುಳ್ಳು ಜಾತಕವನ್ನು ಕೊಟ್ಟು ಬರುತ್ತಾನೆ. ವೆಂಕಟೇಶ್ ಮತ್ತು ಲಕ್ಷ್ಮಮ್ಮ ಇಬ್ಬರು ತಮಗೆ ಗೊತ್ತಿರುವಂಥ ಜೋಯಿಸರ ಹತ್ತಿರ ಹೋಗಿ ಇಬ್ಬರ ಜಾತಕವನ್ನು ಕೊಡುತ್ತಾರೆ. 2 ಜಾತಕವನ್ನು ಪರೀಕ್ಷಿಸಿದ ಜೋಯಿಸರು ತುಂಬ ಹೊಂದಾಣಿಕೆಯಾಗುವ ಜಾತಕ, ಮದುವೆ ಮಾಡಬಹುದು ಎಂದು ತಿಳಿಸುತ್ತಾರೆ. ತುಂಬ ಖುಷಿಯಾದ ಗಂಡ ಹೆಂಡತಿ ಇಬ್ಬರು ಆದಷ್ಟು ಬೇಗ ಹತ್ತಿರದಲ್ಲೇ ಒಂದು ಮುಹೂರ್ತವನ್ನು ಇಟ್ಟುಕೊಡಲು ಹೇಳುತ್ತಾರೆ. ಇನ್ನು 1 ತಿಂಗಳಿಗೆ ಸರಿಯಾಗಿ ಒಳ್ಳೆಯ ಮುಹೂರ್ತ ಇದೆ ಎಂದು ಜೋಯಿಸರು ಒಂದು ಡೇಟ್ ಬರೆದು ಕೊಡುತ್ತಾರೆ. ಮನೆಗೆ ಬಂದ ದಂಪತಿಗಳು ಮದುವೆ ಮುಹೂರ್ತ ಫಿಕ್ಸ್ ಆದ ಬಗ್ಗೆ ತಿಳಿಸುತ್ತಾರೆ. ಸುಕನ್ಯಾಳ ಹಂತಕ್ಕೆ ಮಾರು ಹೋಗಿದ್ದ ರಾಜಶೇಖರ ಇನ್ನು 1 ತಿಂಗಳಿನಲ್ಲಿ ಸುಕನ್ಯಾ ತನ್ನ ಹೆಂಡತಿಯಾಗುತ್ತಾಳೆ ಎಂಬುದನ್ನು ತಿಳಿದು ಪುಳಕಿತನಾಗುತ್ತಾನೆ. ಹೆಣ್ಣಿನ ಮನೆಯವರಿಗೂ ಕೂಡ ಫೋನ್ ಮಾಡಿ ವಿಷಯ ತಿಳಿಸುತ್ತಾರೆ. ಮದುವೆಗೆ ಬರೀ 1 ತಿಂಗಳು ಇರುವುದರಿಂದ ಮದುವೆಗೆ ಬೇಕಾದ ಬಟ್ಟೆ ಒಡವೆಗಳನ್ನು ತೆಗೆದುಕೊಂಡು ಬಂದು ಬಿಡೋಣ ಎಂದು ಹೇಳುತ್ತಾರೆ ಲಕ್ಷ್ಮಮ್ಮ. ಇದರಿಂದ ಖುಷಿಯಾದ ಸುಕನ್ಯಾಳ ಅಣ್ಣ ಮಹೇಶ ತನ್ನ ಹೆಂಡತಿ ಮತ್ತು ತಂಗಿ ಸುಕನ್ಯಾಳನ್ನು ಕರೆದು ವಿಚಾರವನ್ನು ತಿಳಿಸುತ್ತಾನೆ. ನಾಳೆ ನೀವಿಬ್ಬರು ರೆಡಿಯಾಗಿರಿ, ಗಂಡಿನ ಕಡೆಯವರು ಬರ್ತಾರಂತೆ. ಅವರೇ ನಮ್ಮನ್ನು ಅವರ ಕಾರಿನಲ್ಲಿ ಕರ್ಕೊಂಡು ಹೋಗಿ ಮದುವೆಗೆ ಬೇಕಾದ ಬಟ್ಟೆ ಒಡವೆಗಳನ್ನು ತೆಗೆದುಕೊಳ್ಳಲು ಕರ್ಕೊಂಡು ಹೋಗ್ತಾರೆ ಎಂದು ಹೇಳುತ್ತಾನೆ. ಇಬ್ಬರು ಕೂಡ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಗೆ ಕೊಡುತ್ತಾರೆ. ಮಾರನೆಯ ದಿನ ಬೆಳಿಗ್ಗೆ 10 ಗಂಟೆ ಅಷ್ಟರಲ್ಲಿ ರಾಜಶೇಖರನ ಪರಿವಾರ ಎಲ್ಲರೂ ಬಂದಿರುತ್ತಾರೆ. ಅವರ ಜೊತೆ ಸುಕನ್ಯಾ, ಅವಳ ಅಣ್ಣ ಹತ್ತಿಗೆ ಕೂಡ ಹೊರಡುತ್ತಾರೆ. ಒಂದು ಪ್ರತಿಷ್ಠಿತ ಬಟ್ಟೆ ಅಂಗಡಿಗೆ ಬರುತ್ತಾರೆ. ಸುಕನ್ಯಾಳಿಗೆ ತಾವೇ ಸೀರೆ ಸೆಲೆಕ್ಟ್ ಮಾಡಿ ಕೊಡುತ್ತಾರೆ ಲಕ್ಷ್ಮಮ್ಮ. ಒಡವೆ ವಿಚಾರದಲ್ಲೂ ಕೂಡ ಸುಕನ್ಯಾಳ ಇಷ್ಟ ಕಷ್ಟಗಳನ್ನು ಕೇಳದೆ ಅವರು ಒಪ್ಪಿದ್ದನ್ನೇ ಫೈನಲ್ ಮಾಡುತ್ತಾರೆ ಲಕ್ಷ್ಮಮ್ಮ. ಇದನ್ನು ಗಮನಿಸಿದ ಮಹೇಶ ಗಮನಿಸದೇ ಇರುವಂತೆ, ಹೇಗೋ ನನ್ನ ದುಡ್ಡು ಮಿಕ್ತು ಅಂತ ಅಂದ್ಕೊಂಡು ಖುಷಿಯಿಂದ ಸುಮ್ಮನಾಗುತ್ತಾನೆ. ಆದರೆ ಅತ್ತಿಗೆ ಭಾರತಿಗೆ ತಾನು ಏನು ಹೇಳಲು ಆಗದೆ ಗಂಡನ ಹತ್ತಿರ ಈ ವಿಚಾರವನ್ನು ಹೇಳುತ್ತಾಳೆ. ಆಗ ಮಹೇಶ, ನೀನು ಬಾಯಿ ಮುಚ್ಕೊಂಡು ಇದ್ದರೆ ಸರಿ, ಹೇಗೋ ನಮಗೆ ಖರ್ಚು ಕಡಿಮೆ ಬೀಳ್ತಾ ಇದೆ ನೋಡು, ಸೀರೆ ಒಡವೆಗೆ ದುಡ್ಡು ಎಲ್ಲ ಅವರೇ ಕೊಡ್ತಾ ಇದ್ದಾರೆ. ಈಗ ಹಾಗೆ ಹೀಗೆ ಅಂತ ಏನಾದರೂ ನಾವು ಮಾತಾಡಿದ್ರೆ
ಒಡವೆಗೆ ದುಡ್ಡೆಲ್ಲ ನಾವೇ ಕಟ್ಟಬೇಕಾಗುತ್ತೆ. ನಿಮ್ಮ ಹುಡುಗಿಗೆ ಯಾವ ಥರ ಒಡವೆ ಬೇಕು ನೀವೇ ಕೊಡಿಸಿ ಅಂತ ಹೇಳಿದರೆ ಆಗ ಲಕ್ಷಾಂತರ ರೂಪಾಯಿ ದುಡ್ಡು ಎಲ್ಲಿಂದ ತರೋಣ? ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಎಂದು ಗದರುತ್ತಾನೆ. ಗಂಡನೇ ತನ್ನ ಮಾತನ್ನು ಕೇಳದೇ ಇದ್ದಾಗ ಭಾರತಿಗೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ಆಗ ಅವಳ ಹತ್ತಿರ ಬಂದ ಸುಕನ್ಯಾ, ಹೋಗಲಿ ಬಿಡು ಅತ್ತಿಗೆ, ನನ್ನಿಂದ ನೀನು ಯಾಕೆ ಅಣ್ಣನ ಹತ್ತಿರ ಜಗಳ ಮಾಡ್ತೀಯಾ? ನನ್ನ ಹಣೆಯಲ್ಲಿ ಬರೆದ ಹಾಗೆ ಆಗುತ್ತದೆ ಎಂದು ಅತ್ತಿಗೆಯನ್ನು ಸಮಾಧಾನ ಪಡಿಸುತ್ತಾಳೆ ಸುಕನ್ಯಾ. ಹುಡುಗನನ್ನು ನೋಡಿದರೆ ತುಂಬ ಒಳ್ಳೆಯವನ ಥರ ಕಾಣ್ತಾನೆ, ಆದರೆ ನಿನ್ನ ಅತ್ತೆನೇ ಸ್ವಲ್ಪ ಘಾಟಿ ಅಂತ ಕಾಣಿಸುತ್ತೆ ಎಂದು ಹೇಳುತ್ತಾಳೆ ಭಾರತಿ. ಎಂಥ ಘಾಟಿ ಆದ್ರೂ ಅತ್ತಿಗೆ, ಅವರ ಮಾತಿಗೆ ನಾವು ಮಾತು ಸೇರಿಸಿದರೆ ತಾನೇ ಜಗಳ ಆಗೋದು. ನಾವೇ ಸುಮ್ಮನಾಗಿ ಬಿಟ್ಟರೆ ಆಗ ಜಗಳ ಶುರು ಆಗೋದೇ ಇಲ್ಲ ಅಲ್ವಾ ಎಂದಳು. ನಿನ್ನ ಮಾತು ನಿಜ ಸುಕನ್ಯಾ, ಆಯಮ್ಮ ಘಾಟಿ ಆದ್ರೂ ನೋಡು, ಸೊಸೆಗೆ ಏನೇನು ಬೇಕು ಅಂತ ಪ್ರತಿಯೊಂದು ಅವರೇ ಹುಡುಕಿ ತೆಗಿತಾ ಇದ್ದಾರೆ. ಅವರು ತೆಗೆದಿರೋದ್ರಲ್ಲಿ ಏನು ಕಳಪೆ ಇಲ್ಲ, ತುಂಬ ಚೆನ್ನಾಗಿರೋದನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಆದರೆ ಒಂದು ಬೇಜಾರು ಏನು ಅಂದರೆ ನಿನ್ನ ಒಪ್ಪಿಗೆ ಬಗ್ಗೆ ಒಂದು ಮಾತು ಕೇಳ್ಬೋದಾಗಿತ್ತು ಅಂತ ಅಷ್ಟೇ ನನ್ನ ಅಭಿಪ್ರಾಯ ಎಂದಳು ಭಾರತಿ. ಹೆಣ್ಣಿನವರ ಕಡೆಯಿಂದ 1 ರೂಪಾಯಿ ಕೂಡ ಖರ್ಚು ಮಾಡಿಸದೆ ಪ್ರತಿಯೊಂದು ಗಂಡಿನ ಕಡೆಯವರೇ ಎಲ್ಲವನ್ನೂ ತೆಗೆದುಕೊಟ್ಟಿರುತ್ತಾರೆ. ಇದರಿಂದ ಖುಷಿಯಾದ ಮಹೇಶನಿಗೆ ಗಂಡಿನ ಕಡೆಯವರು ದೇವರ ರೀತಿ ಕಾಣಿಸುತ್ತಾರೆ. ಭಾರತಿ ಗಂಡನ ಹತ್ತಿರ ಜಗಳ ಮಾಡಿ ಸುಕನ್ಯಾಳ ತಾಯಿಯ ಕೆಲವು ಒಡವೆಗಳನ್ನು ಸುಕನ್ಯಾಳಿಗೆ ಕೊಡಿಸುತ್ತಾಳೆ. ನ್ಯಾಯವಾಗಿ ನೋಡಬೇಕು ಅಂದರೆ ತಾಯಿ ಒಡವೆ ಪೂರ್ತಿ ಅವರ ಹೆಣ್ಣು ಮಕ್ಕಳಿಗೆ ಸೇರಬೇಕು. ಅಂಥದ್ರಲ್ಲಿ ನೀವೇನ್ರಿ ಸ್ವಲ್ಪ ಒಡವೆ ಕೂಡ ಕೊಡೋದು ಬೇಡ ಅಂತೀರಾ? ತಂಗಿ ಅಂತ ಸ್ವಲ್ಪನಾದರೂ ಪ್ರೀತಿ ಬೇಡವಾ ನಿಮಗೆ ಎಂದು ಬೈಯುತ್ತಾಳೆ. ಅಮ್ಮನ ಒಡವೆ ಎಲ್ಲನೂ ಅವಳಿಗೆ ಕೊಟ್ಬಿಡು, ಆಮೇಲೆ ನನಗೆ ಆ ಒಡವೆ ಬೇಕು ಈ ಒಡವೆ ಬೇಕು ಅಂತ ನನ್ನ ಪ್ರಾಣ ತಿನ್ನು. ನನಗೆ ನೀವು ಕೊಡಿಸೋ ಒಡವೆ ಏನೂ ಬೇಕಾಗಿಲ್ಲ ಬಿಡಿ, ನನಗೆ ನನ್ನ ತವರು ಮನೆಯವರು ಕೊಡಿಸಿರೋ ಒಡವೆನೇ ಸಾಕು ಎಂದಳು ಭಾರತಿ. ತವರಿನ ಕಡೆಯಿಂದ ಸ್ವಲ್ಪ ಕೂಡ ಒಡವೆ ಕೊಟ್ಟಿಲ್ಲ ಅಂತ ಅಂದರೆ ಪಾಪ ನಮ್ಮ ಹುಡುಗಿಗೆ ಸ್ವಲ್ಪನಾದರೂ ಗೌರವ ಇರುತ್ತಾ ಅತ್ತೆ ಮನೆಯಲ್ಲಿ? ನೀವೇ ಯೋಚನೆ ಮಾಡಿ. ಅವರೇ ತಾನೇ ನಮಗೆ ಏನು ಕೊಡೋದು ಬೇಡ ಅಂತ ಹೇಳಿದ್ದು. ಅವರು ಆ ಥರ ಹೇಳಿಬಿಟ್ರು ಅಂತ ನಾವು ಸುಮ್ಮನೆ ಇರೋದಕ್ಕೆ ಆಗುತ್ತಾ? ನಮ್ಮ ಕೈಲಿ ಕೊಡೋದಕ್ಕೆ ಶಕ್ತಿ ಇಲ್ಲ ಅಂದರೆ ಬೇಡ, ಆದರೆ ನಮಗೆ ಆ ಶಕ್ತಿನ ದೇವರು ಕೊಟ್ಟಿದ್ದಾನೆ. ಆದರೂ ಕೂಡ ನೀವು ಯಾಕೆ ಈ ಥರ ಆಡ್ತಾ ಇದ್ದೀರೋ ಗೊತ್ತಾಗ್ತಾ ಇಲ್ಲ ಎಂದಳು. ಅಮ್ಮ ತಾಯಿ, ನಿನ್ನ ಮಾತು ನಿಲ್ಲಿಸು. ನೀನೇ ಒಡವೆ ಬೇಡ ಅಂದಮೇಲೆ ನಾನೇನು ಮಾಡೋಕ್ಕಾಗುತ್ತೆ? ಏನೇನು ಕೊಡಬೇಕು ಅಂತ ಅಂದ್ಕೊಂಡಿದ್ಯೋ ಕೊಟ್ಟು ಕಳಿಸು, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಇನ್ನೊಂದು ಮಾತು, ನನಗೆ ಆಡಬೇಕು ಅಂತ ಒಡವೆ ಬೇಕು ಅಂತ ನನ್ನ ಯಾವತ್ತೂ ಕೇಳಬಾರ್ದು ನೀನು ಅಷ್ಟೇ ಎಂದನು. ಆಯಿತು ಬಿಡಿ, ನಾನು ಕೇಳೋದಿಲ್ಲ ಅಂತ ಹೇಳಿ ತನ್ನ ರೂಮ್ಗೆ ಹೋಗಿ ತನ್ನ ಅತ್ತೆಯ ಒಡವೆಗಳನ್ನು ತೆಗೆದುಕೊಂಡು ಬರುತ್ತಾಳೆ ಭಾರತಿ. ಅವುಗಳನ್ನು ಸುಕನ್ಯಾ ಇರುವ ರೂಮಿಗೆ ತೆಗೆದುಕೊಂಡು ಹೋಗುತ್ತಾಳೆ. ತನ್ನ ತಾಯಿಯ ಒಡವೆಯನ್ನು ನೋಡಿದ ಸುಕನ್ಯಾ ಅತ್ತಿಗೆ, ಇವುಗಳನ್ನು ಯಾಕೆ ತಗೊಂಡು ಬಂದ್ರಿ ಎಂದು ಕೇಳುತ್ತಾಳೆ. ಅದಕ್ಕೆ ಭಾರತಿ, ನೋಡು ಸುಕನ್ಯಾ, ಇದೆಲ್ಲ ನಿನ್ನ ತಾಯಿ ಒಡವೆ, ಅಂದರೆ ಇವೆಲ್ಲ ನಿನಗೆ ಸೇರಬೇಕಾದಂಥ ಒಡವೆ, ಅದಕ್ಕೆ ತಂದೆ, ತಗೋ, ಇದೆಲ್ಲ ನಿನಗೆ ಸೇರಬೇಕಾಗದ್ದು ಎಂದಳು. ಆದರೆ ತಾಯಿ ಪ್ರೀತಿ ಕೊಡ್ತಾ ಇರೋ ನೀವು ಈ ಒಡವೆಗಿಂತ ಹೆಚ್ಚು ಅತ್ತಿಗೆ, ನನಗೆ ಈ ಒಡವೆ ಎಲ್ಲ ಬೇಕಾಗಿಲ್ಲ, ಇದನ್ನೆಲ್ಲ ನೀವೇ ಇಟ್ಕೊಳ್ಳಿ ಎಂದಳು. ಹಾಗೆಲ್ಲ ಹೇಳಬೇಡ, ನಿನ್ನ ತಾಯಿ ಆಶೀರ್ವಾದ ಅಂತ ಈ ಒಡವೆಗಳನ್ನ ಇಟ್ಕೋ ಎಂದಳು. ಸರಿ, ಆದರೆ ನನಗೆ ಈ ಎಲ್ಲ ಒಡವೆಗಳು ಬೇಕಾಗಿಲ್ಲ. ಅಮ್ಮನ 2 ಬಳೆ, 1 ಜೊತೆ ಓಲೆ, 1 ಚೈನ್ ಕೊಡಿ, ಅಷ್ಟೇ ಸಾಕು, ಇನ್ನು ಉಳಿದ ನೀವೇ ಇಟ್ಕೊಳ್ಳಿ ಎಂದಳು. ಸರಿ ಆಯಿತು ಅಂತ ಹೇಳಿ ಅವಳು ಕೇಳಿದ ಒಡವೆಗಳನ್ನು ಕೊಟ್ಟು ಉಳಿದ ಒಡವೆಗಳನ್ನು ತೆಗೆದುಕೊಂಡು ಹೋಗುತ್ತಾಳೆ ಭಾರತಿ. ಅಂತೂ ಇಂತೂ 1 ತಿಂಗಳು ಕಳೆದು ಮದುವೆ ದಿನ ಬಂದೇ ಬಿಟ್ಟಿತು. ಯಾವುದೇ ಅಡೆತಡೆ ಇಲ್ಲದೆ ಮದುವೆ ತುಂಬ ವಿಜೃಂಭಣೆಯಾಗಿ ನಡೆಯುತ್ತದೆ. ನಂತರ ಹೆಣ್ಣನ್ನು ತಮ್ಮ ಮನೆಯನ್ನು ತುಂಬಿಸಿಕೊಳ್ಳುತ್ತಾರೆ. ಮದುವೆಗೆ ಬಂದವರೆಲ್ಲ ಮದುವೆ ಹೆಣ್ಣಿನ ಅಂದವನ್ನು ಹೊಗಳುತ್ತಾ ಇರುತ್ತಾರೆ. ತುಂಬ ಮುದ್ದಾದ ಹೆಣ್ಣನ್ನೇ ಸೆಲೆಕ್ಟ್ ಮಾಡಿದ್ಯಾ ಲಕ್ಷ್ಮಿ ಎಂದು ಹಾಡಿ ಹೊಗಳುತ್ತಾರೆ. ಇದರಿಂದ ತುಂಬ ಖುಷಿಯಾದ ಲಕ್ಷ್ಮಮ್ಮ ತಮ್ಮ ಮನೆಗೆ ಕರೆದುಕೊಂಡು ಹೋದ ನಂತರ ಇನ್ನೂ ಮುತುವರ್ಜಿ ಮಾಡುತ್ತಾರೆ ಸುಕನ್ಯಾಳಿಗೆ. ಮದುವೆಯಾಗಿ 1 ತಿಂಗಳು ಕಳೆದಿತ್ತು. ರಾಜಶೇಖರ ಕೆಲಸ ಮುಗಿಸಿ ಮನೆಗೆ ಬರುವಾಗ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿ ಕೈಗೆ ಏಟು ಮಾಡಿಕೊಂಡು ಬಂದಿರುತ್ತಾನೆ. ಕೈಗೆ ಬ್ಯಾಂಡೇಜ್ ಹಾಕಿಕೊಂಡು ಬಂದ ಮಗನನ್ನು ನೋಡಿದ ಲಕ್ಷ್ಮಮ್ಮ, ಏನೋ ಇದು, ಯಾಕೋ ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡು ಬಂದಿದ್ದೀಯಾ ಎಂದು ಗಾಬರಿಯಲ್ಲಿ ಕೇಳುತ್ತಾರೆ. ಅದು ಅಮ್ಮ, ಬರುವಾಗ ಯಾರೋ ಒಬ್ಬ ಸ್ಪೀಡಾಗಿ ಬಂದು ನನಗೆ ಗುದ್ದು ಬಿಟ್ಟ, ಜಾಸ್ತಿ ಏನೂ ಏಟಾಗಿಲ್ಲ, ಕೈಗೆ ಸ್ವಲ್ಪ ಏಟಾಗಿದೆ ಅಷ್ಟೇ ಎಂದನು. ಸ್ವಲ್ಪ ಏಟು ಅಂತೀಯಾ? ನೋಡಿದ್ರೆ ಕೈಗೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕಿದ್ದಾರೆ. ನೀನು ಗಾಡಿ ಓಡಿಸಲು ಶುರು ಮಾಡಿ 10 ವರ್ಷ ಆಯಿತು, 1 ದಿನ ಕೂಡ ಈ ಥರ ಆಗಿರಲಿಲ್ಲ. ನೀನು ಕೈಗೆ ಹಾಕಿರೋ ಬ್ಯಾಂಡೇಜ್ ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ ಕಣೋ ಎಂದರು. ಸುಮ್ಮನೆ ಹಾಗೆ ಹಾಕಿದ್ದಾರೆ ಅಮ್ಮ,
ಇನ್ನು 2 ದಿನ ಅಷ್ಟೇ, ಸರಿ ಹೋಗ್ತೀನಿ ಎಂದರು. ಸರಿ ಕಣೋ, 2 ದಿನ ರಜೆ ಹಾಕಿ ಮನೆಯಲ್ಲೇ ರೆಸ್ಟ್ ಮಾಡು ಆಯಿತಾ ಎನ್ನುತ್ತಾರೆ ಲಕ್ಷ್ಮಮ್ಮ. ಆಯ್ತಮ್ಮ, ನೀನು ಹೇಳಿದಂತೆ ಆಗಲಿ. 2 ದಿನ ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲೇ ರೆಸ್ಟ್ ಮಾಡ್ತೀನಿ. ನೀನು ಈಗ ನೆಮ್ಮದಿಯಾಗಿ ಊಟ ಮಾಡಿ ಹೋಗಿ ಮಲಗು ಎಂದು ಹೇಳುತ್ತೇನೆ ರಾಜಶೇಖರ. ಬಲಗೈಗೆ ಏಟಾಗಿದ್ದರಿಂದ ಸುಕನ್ಯಾಳೆ ರಾಜಶೇಖರನಿಗೆ ಊಟ ಮಾಡಿಸುತ್ತಾಳೆ. ಊಟ ಮಾಡಿಸುವ ಸಂದರ್ಭದಲ್ಲಿ, ರೀ, ದಯವಿಟ್ಟು ಇನ್ಮೇಲೆ ಗಾಡಿನ ನಿಧಾನಕ್ಕೆ ಓಡಿಸಿ ಆಯಿತಾ ಎಂದು ಕಣ್ಣೀರು ಹಾಕುತ್ತಾಳೆ. ಹೆಂಡತಿ ಕಣ್ಣೀರನ್ನು ನೋಡಿದ ರಾಜಶೇಖರ, ನೋಡು ಸುಕನ್ಯಾ, ನಾನೇನು ಫಾಸ್ಟಾಗಿ ಹೋಗಿರಲಿಲ್ಲ, ಬೇರೆಯವನು ಬಂದು ಗುದ್ದಿದ್ದು. ಇದಕ್ಕೆಲ್ಲ ಅಳ್ತಾರಾ? ರೋಡು ಅಂತ ಅಂದಮೇಲೆ ಈ ಥರ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಎಲ್ಲ ಕಾಮನ್. ನನಗೆ ಜಾಸ್ತಿ ಏಟಾಗಿಲ್ಲ ಎಂದನು. ನೋಡಿ, ನಿಮಗೆ ಇದು ಕಾಮನ್ ಇರ್ಬೋದು, ಆದರೆ ನಿಮಗೋಸ್ಕರ ಒಂದು ಜೀವ ಕಾಯ್ತಾ ಇರುತ್ತೆ ಅನ್ನೋದನ್ನು ಮರಿಬೇಡಿ. ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಇನ್ಮೇಲೆ ನೀವು ಗಾಡಿ ತೊಗೊಂಡು ಹೋಗಬೇಡಿ, ಬಸ್ಸಲ್ಲಿ ಹೋಗಿ ಬನ್ನಿ ಎಂದಳು. ನಿನಗೆ ತಲೆ ಕೆಟ್ಟಿದೆಯಾ ಸುಕನ್ಯಾ? ಏನೋ ಸಣ್ಣ ಆಕ್ಸಿಡೆಂಟ್ ಆಯಿತು ಅಂತ ಗಾಡಿನಲ್ಲಿ ಓಡಾಡೋದೇ ಬಿಟ್ಟು ಬಿಡಬೇಕಾ ಹೇಳು? ನಿನ್ನ ಮಾತು ಕೇಳಿಕೊಂಡು ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಬಸ್ಸಲ್ಲೇ ಇರಬೇಕಾಗುತ್ತೆ. ನಾನು ಅರ್ಧ ಗಂಟೆಯಲ್ಲಿ ಹೋಗೋ ಆಫೀಸ್ಗೆ 1 ಗಂಟೆ ಹೋಗಬೇಕಾಗುತ್ತೆ ಎಂದನು. ಆದರೂ ಪರವಾಗಿಲ್ಲ ರೀ, ನನಗೆ ನಿಮ್ಮ ಸೇಫ್ಟಿ ಮುಖ್ಯ ಎಂದಳು. ಸರಿ ಸರಿ ಬಿಡು, ಇನ್ಮೇಲೆ ಹುಷಾರಾಗಿರ್ತೀನಿ, ಆದರೆ ಗಾಡಿ ಮಾತ್ರ ತಗೊಂಡು ಹೋಗಬೇಡಿ ಅಂತ ಮಾತ್ರ ಹೇಳಬೇಡ ಆಯಿತಾ ಎಂದನು. ನಿಮಗೆ ಎಷ್ಟು ಹೇಳಿದ್ರೂ ಅಷ್ಟೇ, ನನ್ನ ಕಷ್ಟ ನಿಮಗೆ ಅರ್ಥ ಆಗಲ್ಲ ಬಿಡಿ ಎಂದಳು. ನನಗೂ ಅರ್ಥ ಆಗುತ್ತೆ ಸುಕನ್ಯಾ, ಆದರೆ ಏನು ಮಾಡೋದು, ನನಗೆ ಗಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಈಗ ಸಡನ್ನಾಗಿ ಬಸ್ಸಲ್ಲಿ ಹೋಗು ಅಂದರೆ ಹೇಗೆ? ಸರಿ ಆಯಿತು, ಗಾಡೀಲೇ ಹೋಗಿ, ಆದರೆ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಆಯಿತಾ ಎಂದು ತುಂಬ ಬೇಸರದಲ್ಲಿ ಹೇಳಿದಳು ಸುಕನ್ಯಾ. ಸರಿ ಆಯಿತು, ಬೇಗ ಊಟ ಮುಗಿಸಿ ಬಂದು ಮಲಗು ಎನ್ನುತ್ತಾನೆ ರಾಜಶೇಖರ. ಸರಿ ಎಂದು ಹೇಳಿದ ಸುಕನ್ಯಾ ತಾನೂ ಕೂಡ ಮನಸ್ಸಿಲ್ಲದಿದ್ದರೂ ತಿಂದ ಶಾಸ್ತ್ರ ಮಾಡಿ ಮುಗಿಸುತ್ತಾಳೆ. ತನ್ನ ಊರುಗಿತ್ತಿ ಜೊತೆ ಸೇರಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ರೂಮಿಗೆ ಬರುತ್ತಾಳೆ. ಆಗಲೂ ಕೂಡ ತನ್ನ ಗಂಡನಿಗೆ ಬುದ್ಧಿ ಹೇಳುವುದನ್ನು ನಿಲ್ಲಿಸುವುದಿಲ್ಲ. ಕೋಪಗೊಂಡ ರಾಜಶೇಖರ, ನನಗೆ ತುಂಬ ನಿದ್ರೆ ಬರ್ತಾ ಇದೆ, ಸುಮ್ಮನೆ ಮಲಗು ಎಂದು ಗದರುತ್ತಾನೆ. ಗಂಡನ ಗದರುವಿಕೆಯನ್ನು ಕೇಳಿ ಭಯಗೊಂಡ ಸುಕನ್ಯಾ ದೇವರನ್ನು ಸ್ಮರಿಸುತ್ತಾ ಮಲಗುತ್ತಾಳೆ. ಮಾರನೆಯ ದಿನ ಬೆಳಗ್ಗೆ ತಾನೇ ಗಂಡನ ಜೊತೆ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಮಾಡಿಸುತ್ತಾಳೆ. ಡಾಕ್ಟರ್ ಎಕ್ಸ್ರೇ ಮಾಡಿಸುವ ಅವಶ್ಯಕತೆ ಇಲ್ಲ ಎಂದರೂ ಕೇಳದೆ ಮಾಡಲೇಬೇಕೆಂದು ಹಠ ಹಿಡಿಯುತ್ತಾಳೆ. ಸರಿ ಎಂದು ಡಾಕ್ಟರ್ ಎಕ್ಸ್ರೇ ಮಾಡಿಸಿ ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳುತ್ತಾರೆ. ಮನೆಗೆ ಬಂದ ನಂತರ ತನ್ನ ಗಂಡನ ಕೈ ಎತ್ತಿದರೆ ಎಲ್ಲಿ ನೋವಾಗುತ್ತದೆ ಎಂದು ತಾನೇ ಅವನಿಗೆ ಊಟ ಮಾಡಿಸುವುದು, ತಿಂಡಿ ತಿನ್ನಿಸುವುದು, ಬಟ್ಟೆ ಹಾಕುವುದು ಎಲ್ಲ ಕೆಲಸವನ್ನು ತಾನೇ ಮಾಡುತ್ತಿರುತ್ತಾಳೆ. ಹೆಂಡತಿಯ ಪ್ರೀತಿ ಕಾಳಜಿಯನ್ನು ನೋಡಿದ ರಾಜಶೇಖರನಿಗೆ ತಾನು ಎಷ್ಟು ಅದೃಷ್ಟವಂತ ಎಂದು ಹೆಮ್ಮೆ ಪಡುತ್ತಾನೆ. ಸೊಸೆ ತನ್ನ ಮಗನ ಬಗ್ಗೆ ತೋರಿಸುವ ಕಾಳಜಿಯನ್ನು ಕಂಡ ಲಕ್ಷ್ಮಮ್ಮ ವೆಂಕಟೇಶ್ ದಂಪತಿಗಳು ಕೂಡ ತುಂಬ ಖುಷಿಪಡುತ್ತಾರೆ. 2 ದಿನ ರಜೆ ಹಾಕಿದ್ದ ರಾಜಶೇಖರ ಕೈ ನೋವು ಅಷ್ಟಾಗಿ ಇಲ್ಲದ ಕಾರಣ ಆಫೀಸಿಗೆ ಹೊರಡುತ್ತಾನೆ. ಇನ್ನು 2 ದಿನ ರೆಸ್ಟ್ ತಗೊಂಡು ಹೋಗಿ ಎಂದು ಹೆಂಡತಿ ಮತ್ತು ತಾಯಿ ಎಷ್ಟೇ ಹೇಳಿದರೂ ಕೇಳದೆ ಆಫೀಸ್ಗೆ ಹೋಗುತ್ತಾನೆ. ಹೀಗೆ 2 ತಿಂಗಳು ಕಳೆದಿತ್ತು. ಮತ್ತೊಂದು ಅಪಾಯ ಎದುರಾಗುವುದರಲ್ಲಿ ಇತ್ತು. ರಾಜಶೇಖರ ಕೆಲಸ ಮಾಡ್ತಾ ಇದ್ದಿದ್ದು ಬ್ಯಾಂಕ್ ಒಂದರಲ್ಲಿ. ಆ ದಿನ ಕ್ಯಾಶಿಯರ್ ರಜೆ ಹಾಕಿದ್ದ ಕಾರಣ ಅವರ ಕೆಲಸವನ್ನು ರಾಜಶೇಖರ್ ವಹಿಸಿರುತ್ತಾರೆ ಬ್ಯಾಂಕ್ ಮ್ಯಾನೇಜರ್. ಕೆಲಸ ಮುಗಿಸಿ ಅಮೌಂಟ್ ಲೆಕ್ಕ ಹಾಕುವ ಸಂದರ್ಭದಲ್ಲಿ 5 ಲಕ್ಷ ಹಣ ಕಡಿಮೆ ಇರುತ್ತದೆ. ಅದನ್ನು ನೋಡಿದ ರಾಜಶೇಖರ್ಗೆ ಏನು ಮಾಡಬೇಕು ಎಂಬುದೇ ದಿಕ್ಕೆ ತೋಚದೆ ಮ್ಯಾನೇಜರ್ ಹತ್ತಿರ ಹೋಗಿ ಇರೋ ವಿಚಾರ ತಿಳಿಸುತ್ತಾನೆ. ಆಗ ಮ್ಯಾನೇಜರ್, ನೋಡಿ ಮಿಸ್ಟರ್ ರಾಜಶೇಖರ್, ನಿಮಗೆ ಕೊಟ್ಟ ಜವಾಬ್ದಾರಿ ನೀವೇ ಅದನ್ನು ಹ್ಯಾಂಡಲ್ ಮಾಡಬೇಕು. ನಿಮಗೆ 1 ದಿನ ಟೈಮ್ ಕೊಡ್ತೀನಿ ಅಷ್ಟೇ. ನಾಳೆ ಸಂಜೆ ಒಳಗಡೆ ನೀವು ನಿಮ್ಮ ಲೆಕ್ಕ ಕ್ಲಿಯರ್ ಮಾಡಲೇಬೇಕು ಅಷ್ಟೇ. ಇಲ್ಲ ಅಂತಂದರೆ ನಾವು ಬೇರೆ ರೀತಿ ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತ ಹೇಳಿ ಅವನನ್ನು ಕಳುಹಿಸಿಕೊಡುತ್ತಾನೆ. CCTV ಫುಟೇಜ್ ಚೆಕ್ ಮಾಡಿದರೂ ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಅನುಮಾನ ಪಡುವಂಥದ್ದು ಏನೂ ನಡೆದಿರಲಿಲ್ಲ. ಮನೆಗೆ ಬಂದ ಮಗನನ್ನು ನೋಡಿದ ಲಕ್ಷ್ಮಮ್ಮ, ಯಾಕೋ ರಾಜು, ತುಂಬ ಬೇಜಾರಲ್ಲಿ ಇದೆಯಾ ಎಂದು ಕೇಳುತ್ತಾರೆ. ಆಗ ರಾಜಶೇಖರ್ ಬ್ಯಾಂಕಲ್ಲಿ ಆದ ಘಟನೆ ಬಗ್ಗೆ ತಿಳಿಸುತ್ತಾನೆ. ನಾನು ಏನಾದರೂ ದುಡ್ಡು ಕಟ್ಟಲಿಲ್ಲ ಅಂತ ಅಂದರೆ ನನ್ನ ಪೊಲೀಸ್ ಅರೆಸ್ಟ್ ಮಾಡಬಹುದು ಅಂತಲೂ ಸಹ ಹೇಳುತ್ತಾನೆ. ಅತ್ತು ಗೋಳಾಡಿದ ಅವನ ತಾಯಿ, ಇದೇನೋ ಈ ಥರ ಮಾಡ್ಕೊಂಡು ಬಂದಿದ್ದೀಯಾ? 5 ಲಕ್ಷ ಅಂದರೆ ಕಡಿಮೆ ಹಣನ? ಅಷ್ಟು ದುಡ್ಡು ಎಲ್ಲಿಂದ ತರೋದು?
ಇದ್ದ ದುಡ್ಡು ಎಲ್ಲ ನಿನ್ನ ಮದುವೆಗೆ ಖರ್ಚು ಆಗಿದೆ ಎಂದು ಗೋಳಾಡುತ್ತಾರೆ. ವಿಷಯ ತಿಳಿದ ವೆಂಕಟೇಶ್ ಎದೆ ಹಿಡಿದುಕೊಂಡು ಬೀಳುತ್ತಾರೆ. ತಕ್ಷಣ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಲಾಯಿತು. ಅವರನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ವಿಷಯ ತಿಳಿಸುತ್ತಾರೆ. ಅದರ ಜೊತೆಗೆ ಅವರ ಹಾರ್ಟಲ್ಲಿ ಒಂದು ಸಣ್ಣ ಹೋಲ್ ಇದೆ, ಇನ್ನು 1 ವಾರದಲ್ಲಿ ಅವರಿಗೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳುತ್ತಾರೆ. ಒಂದು ಕಡೆ ಮಗನ ಪರಿಸ್ಥಿತಿ, ಮತ್ತೊಂದು ಕಡೆ ಗಂಡನ ಸ್ಥಿತಿ ನೋಡಿದ ಲಕ್ಷ್ಮಮ್ಮ ಲೋ BP ಆಗಿ ತಲೆ ಸುತ್ತಿ ಬೀಳುತ್ತಾರೆ. ತಕ್ಷಣ ಡಾಕ್ಟರ್ ಅವರಿಗೆ ಚಿಕಿತ್ಸೆ ನೀಡಿದ ಕಾರಣ ಹೆಚ್ಚು ಅನಾಹುತ ಆಗಲಿಲ್ಲ. ಈ ಕಡೆ ಸುಕನ್ಯಾಗೆ ಏನು ಮಾಡಬೇಕು ಎನ್ನುವುದು ತಿಳಿಯದೆ ತನ್ನ ಅತ್ತಿಗೆಗೆ ಫೋನ್ ಮಾಡುತ್ತಾಳೆ. ತಕ್ಷಣ ಭಾರತಿ ಗಂಡನಿಗೆ ವಿಚಾರ ತಿಳಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೊರಡುತ್ತಾಳೆ. ಅಷ್ಟರಲ್ಲಿ ಲಕ್ಷ್ಮಿಯವರ ಅಣ್ಣ ಅತ್ತಿಗೆ ಅಲ್ಲಿಗೆ ಬಂದಿರುತ್ತಾರೆ. ಆಗ ಲಕ್ಷ್ಮಿಯವರ ಅತ್ತಿಗೆ, ಅಲ್ಲ ಲಕ್ಷ್ಮಿ, ಈಗ ಸ್ವಲ್ಪ ದಿನಗಳ ಹಿಂದೆ ನಿನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು. ಯಾವತ್ತೂ 1 ರೂಪಾಯಿ ಕಳೆಯದ ನಮ್ಮ ರಾಜಶೇಖರ ಈಗ ನೋಡಿದ್ರೆ ಬ್ಯಾಂಕ್ ದುಡ್ಡು 5 ಲಕ್ಷ ಕಳ್ಕೊಂಡು ಬಂದವನೆ. ಇದನ್ನು ನೋಡಿ ನಿನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಗಿದೆ. ಯಾಕೋ ನೋಡಿದ್ರೆ ನಿನ್ನ ಸೊಸೆ ಜಾತಕ ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ ಎಂದರು. ಆಗ ಲಕ್ಷ್ಮಮ್ಮ, ಆ ಥರ ಏನೂ ಇಲ್ಲ ಅದಕ್ಕೆ, ನಾವು ಜಾತಕ ತೋರಿಸೇ ಮದುವೆ ಮಾಡಿದ್ದು ಎಂದರು. ಅವರು ಕೊಟ್ಟ ಜಾತಕ ಸರಿಯಾಗಿದೆ ಅಂತ ಹೇಗೆ ನಂಬ್ತೀಯ? ಸುಳ್ಳು ಜಾತಕ ಏನಾದರೂ ಕೊಟ್ಟಿದ್ರೆ ಎಂದು ಲಕ್ಷ್ಮಮ್ಮನ ಮನಸ್ಸಿನಲ್ಲಿ ಅನುಮಾನದ ಬೀಜ ಬಿತ್ತುತ್ತಾಳೆ. ನನ್ನ ಮಗಳನ್ನು ನಿನ್ನ ಮಗನಿಗೆ ಮದುವೆ ಮಾಡಿಕೊ ಅಂತ ಅಂದರೆ ಹುಡುಗಿ ಸ್ವಲ್ಪ ಕಪ್ಪು ಅಂತ ನನ್ನ ಮಗಳನ್ನು ಬೇಡ ಅಂದೆ ಎಂದು ತನ್ನ ಕೋಪ ಹೊರಹಾಕುತ್ತಾಳೆ. ಅದರ ಬಗ್ಗೆ ಯೋಚನೆ ಮಾಡಿದ ಲಕ್ಷ್ಮಮ್ಮ, ಹೌದು, ಅತ್ತಿಗೆ ಹೇಳೋದು ಸರಿಯಾಗಿದೆ. ನಾವು ಮೊದಲು ಜಾತಕ ಕೇಳಿದಾಗ ಅವಳ ಅಣ್ಣ ಜಾತಕ ಇಲ್ಲ ಅಂತ ಹೇಳಿ ಹುಡುಗನ ಜಾತಕ ಕೊಡಿ ಅಂತ ಹೇಳಿ ಇಸ್ಕೊಂಡ. ಅಂದರೆ ನನ್ನ ಮಗನ ಜಾತಕಕ್ಕೆ ಹೊಂದುವಂತೆ ಹುಡುಗಿ ಜಾತಕನ ಬರೆಸಿಕೊಟ್ಟಿದ್ದಾನೆ ಅವಳ ಅಣ್ಣ ಎಂದು ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕುತ್ತಾರೆ. ಇಷ್ಟು ದಿನ ಮುದ್ದಾಗಿ ಮಹಾಲಕ್ಷ್ಮಿ ಥರ ಕಾಣ್ತಾ ಇದ್ದ ಸೊಸೆ ದರಿದ್ರದವಳ ಥರ ಕಾಣೋದಕ್ಕೆ ಶುರುವಾಗುತ್ತಾಳೆ. ಸುಕನ್ಯಾಳ ಕಡೆ ಕೋಪದಿಂದ ನೋಡಿ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಸುಕನ್ಯಾ ಅಣ್ಣ ಅತ್ತಿಗೆ ಬರುತ್ತಾರೆ. ಸುಕನ್ಯಾ ಅಣ್ಣ ಅತ್ತಿಗೆ ನೋಡಿದ ಲಕ್ಷ್ಮಮ್ಮ ಅವರ ಹತ್ತಿರ ಬಂದು, ಯಾಕೆ ಬಂದ್ರಿ ಇಲ್ಲಿ? ಸುಳ್ಳು ಜಾತಕ ಕೊಟ್ಟು ಹೇಗೋ ಮದುವೆ ಮಾಡಿದ ಮೇಲೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡ್ರಾ? ನಿನ್ನ ತಂಗಿ ನಮ್ಮ ಮನೆಗೆ ಕಾಲಿಟ್ಟ ಮೇಲೆ ತುಂಬ ಅನಾಹುತ ಆಗಿದೆ. ಹೇಗೋ ನೀವೇ ಬಂದಿದ್ದೀರಾ, ದಯವಿಟ್ಟು ನಿಮ್ಮ ಹುಡುಗಿನ ಕರ್ಕೊಂಡು ಹೋಗಿ ಎಂದು ಹೇಳುತ್ತಾರೆ. ಅದನ್ನು ಕೇಳಿದ ಭಾರತಿ, ಅಮ್ಮ ಏನು ಮಾತಾಡ್ತಾ ಇದ್ದೀರಾ ಎಂದು ಕೇಳುತ್ತಾಳೆ. ಅದಕ್ಕೆ ಲಕ್ಷ್ಮಮ್ಮ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸುಳ್ಳು ಜಾತಕ ಕೊಟ್ಟು ಮದುವೆ ಮಾಡಿದ್ದಕ್ಕೆ ನಮ್ಮ ಮನೆಗೆ ಈ ಪರಿಸ್ಥಿತಿ ಬಂದಿರೋದು ಎನ್ನುತ್ತಾರೆ. ಆಗ ಅಣ್ಣ ಮಹೇಶ್, ನೋಡಿ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಮದುವೆ ಮಾಡಿ ಕೊಟ್ಟ ಮೇಲೆ ಮುಗೀತು, ಅದು ನಿಮ್ಮ ಜವಾಬ್ದಾರಿ, ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಹೆಂಡತಿ ಕೈ ಹಿಡಿದುಕೊಂಡು ಅಲ್ಲಿಂದ ಕರೆದುಕೊಂಡು ಬಂದು ಬಿಡುತ್ತಾನೆ. ಆಗ ಭಾರತಿ, ರೀ, ನೀವು ಮಾಡಿದ್ದು ಸ್ವಲ್ಪ ಕೂಡ ಸರಿಯಿಲ್ಲ. ಪಾಪ ಸುಕನ್ಯಾಳಿಗೆ ಅವಳ ಅತ್ತೆ ಏನು ಕಷ್ಟ ಕೊಡ್ತಿದ್ದಾರೋ ಗೊತ್ತಿಲ್ಲ. ಅವರ ಜೊತೆ ಸ್ವಲ್ಪ ಸಮಾಧಾನದಿಂದ ಮಾತಾಡಬಹುದಾಗಿತ್ತು. ಅಷ್ಟರಲ್ಲಿ ಅವಸರ ಮಾಡಿ ಕರ್ಕೊಂಡು ಬಂದುಬಿಟ್ರಿ ಎಂದು ಬೈಯುತ್ತಾಳೆ. ಆಗ ಮಹೇಶ, ನಾವು ಅಲ್ಲಿಂದ ಬೇಗ ಬರಲಿಲ್ಲ ಎಂದಿದ್ರೆ ಸುಕನ್ಯಾನೂ ಕೂಡ ನಮ್ಮ ಜೊತೆಲೇ ಕಳಿಸ್ತಾ ಇದ್ರು ಗೊತ್ತಾ ನಿನಗೆ? ಆಗ ನನ್ನ ತಂಗಿ ಗಂಡ ಬಿಟ್ಟವಳು ಅಂತ ಅನ್ನಿಸ್ಕೊಂಡು ತವರು ಮನೆಯಲ್ಲೇ ಇರಬೇಕಾಗಿತ್ತು ಎಂದನು. ಗಂಡನ ರೀತಿ ಯೋಚನೆ ಮಾಡಿದ ಭಾರತಿಗೆ ಗಂಡ ಮಾಡಿದ್ದು ಸರಿ ಅಂತ ಅನಿಸತೊಡಗಿತು. ಆದರೆ ಸುಕನ್ಯಾಗಾದರೂ ಸ್ವಲ್ಪ ಧೈರ್ಯ ಹೇಳಿ ಬರ್ಬೋದಾಗಿತ್ತು ಅಲ್ವಾ ಎಂದಳು. ಸುಮ್ಮನೆ ಧೈರ್ಯ ಹೇಳ್ಕೊಂಡು ಕೂತಿದ್ರೆ ನಾನು ಇಲ್ಲಿ ಇರೋದಿಲ್ಲ, ನನ್ನ ಕರ್ಕೊಂಡು ಹೋಗಿ ಅಂತ ಕೇಳಿದರೆ ಏನು ಮಾಡ್ತಾ ಇದ್ದೆ ಎನ್ನುತ್ತಾನೆ ಮಹೇಶ. ನೋಡಿ, ಸುಕನ್ಯಾ ಅಷ್ಟು ವೀಕ್ ಹುಡುಗಿಯಲ್ಲ ಎಂದಳು. ಆಗಿದ್ರೆ ಅವಳ ಸಮಸ್ಯೆನ ಅವಳೇ ಪರಿಹಾರ ಮಾಡ್ಕೋತಾಳೆ ಬಿಡು ಎನ್ನುತ್ತಾನೆ ಮಹೇಶ. ಆಸ್ಪತ್ರೆಯಲ್ಲಿ ಲಕ್ಷ್ಮಮ್ಮ ಸುಕನ್ಯಾ ಹತ್ತಿರ ಬಂದು, ನೋಡು, ನಿನ್ನ ಕೆಟ್ಟ ಕಾಲಗುಣದಿಂದ ನಮ್ಮ ಮನೆಯಲ್ಲಿ ಆಗಬಾರದ ಅನಾಹುತ ಆಗ್ತಾ ಇದೆ. ದಯವಿಟ್ಟು ನಮ್ಮ ಮನೆ ಬಿಟ್ಟು ಹೊರಟು ಹೋಗು ಎಂದು ಕೈಮುಗಿದು ಹೇಳುತ್ತಾರೆ. ಅಲ್ಲಿದ್ದ ರಾಜಶೇಖರ್ ತನ್ನ ಅಮ್ಮನ ಹತ್ತಿರ ಬಂದು, ಅಮ್ಮ, ಏನು ಮಾತಾಡ್ತಾ ಇದೀಯಾ ನೀನು? ಹಬ್ಬ ಈಗ ಆಗೋದಕ್ಕೆ ಸುಕನ್ಯಾನೇ ಕಾರಣ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ಎಂದನು. ಮತ್ತೆ ಇನ್ನೇನು, ಇವಳು ನಮ್ಮ ಮನೆಗೆ ಕಾಲಿಟ್ಟ ಮೇಲೆ ಎಂಥ ಕಷ್ಟಗಳು ಬಂದು ಅಂತ ಮರೆತು ಹೋಯ್ತಾ ಎಂದರು. ಅತ್ತೆಯ ಮಾತುಗಳನ್ನು ಕೇಳಿದ ಸುಕನ್ಯಾ ಆಸ್ಪತ್ರೆಯಲ್ಲಿ ಇರಲಾಗದೆ ಮನೆಗೆ ಬರುತ್ತಾಳೆ. ಆ ದಿನ ಯಾರಿಗೂ ಕೂಡ ಊಟ ಗಂಟಲಿನಲ್ಲಿ ಇಳಿಯೋದಿಲ್ಲ. ಮಾರನೇ ದಿನ ರಾಜಶೇಖರ ಬ್ಯಾಂಕಿಗೆ ಹೋಗುತ್ತಾನೆ. ಸುಕನ್ಯಾ ತಿಂಡಿ ಮಾಡಿ ತನ್ನ ಓರಗಿತ್ತಿ ಕೈಯಲ್ಲಿ
ಆಸ್ಪತ್ರೆಗೆ ಕಳುಹಿಸಿಕೊಟ್ಟು ತಾನು ಉಪವಾಸದಿಂದ ದೇವಸ್ಥಾನಕ್ಕೆ ಹೋಗುತ್ತಾಳೆ. ದೇವಸ್ಥಾನಕ್ಕೆ ಬಂದವಳು ಅರ್ಚಕರಲ್ಲಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾಳೆ. ಆಗ ಅರ್ಚಕರು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ಪ್ರದಕ್ಷಿಣೆ ಹಾಕಿ ನಿನ್ನ ಕೈಲಾದ ಸೇವೆ ಮಾಡು ಎಂದು ಹೇಳುತ್ತಾರೆ. ಅವರ ಮಾತಿನಂತೆ ಸುಕನ್ಯಾ ಕಲ್ಯಾಣಿಗೆ ಹೋಗಿ ನೀರಿನಲ್ಲಿ ಮುಳುಗಿ ಒದ್ದೆ ಬಟ್ಟೆಯಲ್ಲಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕುತ್ತಾಳೆ. ದೇವರ ಮುಂದೆ ಕೈಯನ್ನು ಮುಗಿದು, ದೇವರೇ, ದಯವಿಟ್ಟು ನನ್ನ ಗಂಡನಿಗೆ ಬಂದಿರುವ ಆಪತ್ತಿನಿಂದ ಪಾರು ಮಾಡು, ಹಾಗೆ ನನ್ನ ಮಾವನವರ ಆರೋಗ್ಯ ಬೇಗ ಸುಧಾರಿಸುವಂತೆ ಮಾಡು ಎಂದು ಬೇಡಿಕೊಳ್ಳುತ್ತಾಳೆ. ಬೆಳಗ್ಗೆಯಿಂದ ಸಂಜೆಯವರೆಗೆ ದೇವಸ್ಥಾನದ ಪ್ರಾಂಗಣವನ್ನು ಸ್ವಚ್ಛ ಮಾಡುವುದರ ಜೊತೆಗೆ ನಿರತಳಾಗುತ್ತಾಳೆ. ಬ್ಯಾಂಕಿಗೆ ಬಂದ ರಾಜಶೇಖರನ್ಗೆ 5 ಲಕ್ಷ ದುಡ್ಡನ್ನು ಹೇಗೆ ತರಬೇಕು ಎಂಬ ದಾರಿಯನ್ನೇ ಕಾಣದೆ ತನ್ನ ಚೇಂಬರಿನಲ್ಲಿ ಕುಳಿತಿರುತ್ತಾನೆ. 3 ಗಂಟೆ ಆಗಿತ್ತು. ಆಗ ಅಟೆಂಡರ್ ಮೂಲಕ ಮ್ಯಾನೇಜರ್ ರಾಜಶೇಖರನನ್ನು ಕರೆದುಕೊಂಡು ಬರುವಂತೆ ಹೇಳುತ್ತಾನೆ. ನೋಡಿ ರಾಜಶೇಖರ್, ಆಗಲೇ 3 ಗಂಟೆ ಆಗ್ತಾ ಬಂತು. ಇನ್ನು 2 ಗಂಟೆ ಒಳಗಡೆ ನೀವು ದುಡ್ಡನ್ನು ಬ್ಯಾಂಕಿಗೆ ಕಟ್ಟಲೇಬೇಕು, ಇಲ್ಲದಿದ್ದರೆ ನಿಮ್ಮನ್ನು ಕೆಲಸದಿಂದ ವಜಾ ಮಾಡ್ತೇವೆ ಎಂದು ಹೇಳುತ್ತಾರೆ ಮ್ಯಾನೇಜರ್. ಸ್ವಲ್ಪ ಹೊತ್ತು ಕೂಲಾಗಿ ಕುಳಿತುಕೊಂಡು ಇನ್ನೊಂದು ಸಾರಿ ಸಿಸ್ಟಮ್ ಚೆಕ್ ಮಾಡಿ ಆಗ ಏನಾದರೂ ಐಡಿಯಾ ಬರಬಹುದು ಎನ್ನುತ್ತಾರೆ. ನಿನ್ನ ಕೆಲಸ ಮಾಡಿದ ಸಿಸ್ಟಮ್ ಹತ್ತಿರ ಬಂದ ರಾಜಶೇಖರ್ ಮತ್ತೆ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತಾನೆ. ಮತ್ತೆ ನಿನ್ನೆಯ CCTV ಫುಟೇಜ್ ಗಮನಿಸುತ್ತಾನೆ. ತಕ್ಷಣ ನಿನ್ನೆ ಒಬ್ಬರು ಲೋನ್ ಅಮೌಂಟ್ 5 ಲಕ್ಷ ಡ್ರಾ ಮಾಡಿರುವುದು ಗೊತ್ತಾಗುತ್ತದೆ. ಆ ಅಮೌಂಟ್ ಸಿಸ್ಟಮಲ್ಲಿ ಸೇವ್ ಆಗಿರೋದಿಲ್ಲ. ನಿಟ್ಟುಸಿರು ಬಿಟ್ಟ ರಾಜಶೇಖರ್ ಮ್ಯಾನೇಜರ್ ಹತ್ತಿರ ಬಂದು ವಿಷಯ ತಿಳಿಸುತ್ತಾನೆ. ಅವರು ಕೂಡ ಒಂದು ಸಾರಿ ಸಿಸ್ಟಮ್ ಮತ್ತೆ ಚೆಕ್ ಮಾಡಿದ ನಂತರ ರಾಜಶೇಖರ್ ಹೇಳ್ತಾ ಇರೋದು ನಿಜ ಎಂದು ತಿಳಿಯುತ್ತದೆ. ಹೌದು ಮಿಸ್ಟರ್ ರಾಜಶೇಖರ್, ನೀವು ಹೇಳ್ತಾ ಇರೋದು ಸರಿಯಾಗಿ ಇದೆ ಅಂತ ಹೇಳುತ್ತಾರೆ. ನಂತರ ಮ್ಯಾನೇಜರ್ಗೆ ನನ್ನ ತಂದೆಯ ಕಂಡೀಷನ್ ಬಗ್ಗೆ ತಿಳಿಸಿ ಪರ್ಮಿಷನ್ ಪಡೆದು ಮನೆಗೆ ಬರುತ್ತಾನೆ. ತನ್ನ ಅತ್ತಿಗೆಯ ಮೂಲಕ ತನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿರುವುದು ತಿಳಿಯುತ್ತದೆ. ದೇವಸ್ಥಾನದಲ್ಲಿ ಸುಕನ್ಯಾ ದೇವಸ್ಥಾನ ಸ್ವಚ್ಛ ಮಾಡುತ್ತಾ ಇರೋದು ಕಾಣಿಸುತ್ತದೆ. ಅವಳ ಹತ್ತಿರ ಓಡಿ ಬಂದ ರಾಜಶೇಖರ ತನ್ನ ಸಮಸ್ಯೆ ಪರಿಹಾರವಾದ ಬಗ್ಗೆ ತಿಳಿಸುತ್ತಾನೆ. ದೇವರಿಗೆ ಕೈ ಮುಗಿದ ಸುಕನ್ಯಾ, ದೇವರೇ, ಅಂತೂ ನನ್ನ ಗಂಡನಿಗೆ ಬಂದಂತಹ ಆಪತ್ತು ಪಾರು ಮಾಡಿಬಿಟ್ಟೆ. ಅದೇ ರೀತಿ ನಮ್ಮ ಮಾವನ ಆರೋಗ್ಯ ಕೂಡ ಸರಿ ಹೋಗುವಂತೆ ಮಾಡು ತಂದೆ ಎಂದು ಬೇಡಿಕೊಳ್ಳುತ್ತಾಳೆ. ಬೆಳಗ್ಗೆಯಿಂದ ಉಪವಾಸ ಇದ್ದು ಒಂದು ಹನಿ ನೀರನ್ನು ಕುಡಿಯದೆ ದೇವಸ್ಥಾನದ ಸ್ವಚ್ಛತೆಯನ್ನು ಮಾಡುತ್ತಿದ್ದ ಸುಕನ್ಯಾಳಿಗೆ ತಲೆ ಸುತ್ತಿದಂತೆ ಆಗಿ ಬೀಳುತ್ತಾಳೆ. ತಕ್ಷಣ ಅವಳನ್ನು ಹಿಡಿದುಕೊಂಡ ರಾಜಶೇಖರ ಅಲ್ಲೇ ಕೂರಿಸಿಕೊಂಡು ಅಲ್ಲೇ ಇದ್ದವರ ಹತ್ತಿರ ನೀರನ್ನು ಪಡೆದು ಅವಳ ಮುಖದ ಮೇಲೆ ಚುಮುಕಿಸಿ ಎಚ್ಚರ ಪಡಿಸುತ್ತಾನೆ. ಆಗ ಅಲ್ಲಿಗೆ ಬಂದ ಪೂಜಾರಿ, ಬೆಳಗ್ಗೆಯಿಂದ ಹುಡುಗಿ ಏನನ್ನು ತಿನ್ನದೆ ವ್ರತ ಮಾಡ್ತಾ ಇದ್ದಾಳೆ, ಅದಕ್ಕೆ ಹೀಗಾಗಿದೆ, ಏನು ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ. ದೇವಸ್ಥಾನದಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ರಾಜಶೇಖರ ಹೆಂಡತಿಗೆ ಸ್ವಲ್ಪ ತಿನ್ನಿಸಿ ನೀರು ಕುಡಿಸಿ ಅವಳಿಗೆ ಸಮಾಧಾನ ಎನಿಸಿದ ನಂತರ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಮನೆಗೆ ಬಂದ ಸುಕನ್ಯಾ ತನ್ನ ಹತ್ತಿರ ಇದ್ದ ಕೆಲವು ಒಡವೆಗಳನ್ನು ಗಂಡನ ಕೈಗೆ ಕೊಟ್ಟು, ಇದನ್ನು ಮಾರಿ ಮಾವನಿಗೆ ಆಪರೇಷನ್ ಮಾಡಿಸಿ ಎಂದು ಹೇಳುತ್ತಾಳೆ. ಅವಳಿಂದ ಒಡವೆ ಪಡೆದ ರಾಜಶೇಖರ, ನೋಡು, ಇದನ್ನು ಮಾರೋದಿಲ್ಲ, ಅಡ ಇಟ್ಟು ಹಣ ತಗೋತೀನಿ, ಸ್ವಲ್ಪ ದಿನ ಆದ ನಂತರ ಇದನ್ನು ಬಿಡಿಸಿಕೊಡ್ತೇನೆ ಎಂದು ಹೇಳಿ ಒಡವೆಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ತಾನು ಕೆಲಸ ಮಾಡುತ್ತಿದ್ದ ಬ್ಯಾಂಕ್ ಆದ ಕಾರಣ ಮ್ಯಾನೇಜರ್ ಹತ್ರ ವಿಚಾರ ತಿಳಿಸಿ ಒಡವೆಯನ್ನು ಅಡ ಇಟ್ಟು ಅರ್ಧ ಗಂಟೆಯಲ್ಲಿ ಹಣ ತಂದು ಆಸ್ಪತ್ರೆಗೆ ಕಟ್ಟುತ್ತಾನೆ. ಸಂಜೆ ಅಷ್ಟರಲ್ಲಿ ಆಪರೇಷನ್ ಮುಗಿದು ವೆಂಕಟೇಶ್ ಅವರು ಹುಷಾರಾಗಿರುವುದನ್ನು ಡಾಕ್ಟರ್ ತಿಳಿಸುತ್ತಾರೆ. ಆಪರೇಷನ್ ಆದ ಬಗ್ಗೆ ತಿಳಿದ ಸುಕನ್ಯಾ ಮಾವನನ್ನು ನೋಡಲು ಆಸ್ಪತ್ರೆಗೆ ಬರುತ್ತಾಳೆ. ಅವಳನ್ನು ನೋಡಿದೆ ತಡ ಲಕ್ಷ್ಮಮ್ಮ, ನೀನು ಯಾಕೆ ಬರೋದಕ್ಕೆ ಹೋದೆ, ನಿನ್ನಿಂದಲೇ ಇಷ್ಟೆಲ್ಲ ಆಗಿದ್ದು ಎಂದು ಮತ್ತೆ ಬೈಯೋದಕ್ಕೆ ಶುರು ಮಾಡುತ್ತಾರೆ. ಆಗ ರಾಜಶೇಖರ, ವಿಚಾರ ತಿಳಿಯದೆ ಏನೇನು ಮಾತಾಡಬೇಡ, ಅಪ್ಪನ ಆಪರೇಷನ್ಗೆ ಸುಕನ್ಯಾ ಒಡವೆ ಅಡ ಇಟ್ಟು ತಂದಿರೋದು ಅಂತ ಗೊತ್ತಾ ನಿನಗೆ? ಅವಳೇ ಪಾಪ, ನಾನು ಕೇಳದಿದ್ದರೂ ತನ್ನ ಒಡವೆ ಕೊಟ್ಟು ಇದನ್ನು ಮಾರಿ ಮಾವನ ಆಪರೇಷನ್ ಮಾಡಿಸಿ ಅಂತ ಹೇಳಿದ್ಲು ಎಂದನು. ನಾನು ಅಷ್ಟು ಬೈದರೂ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ತನ್ನ ಗಂಡನ ಆಪರೇಷನ್ ಮಾಡಿಸಲು ತನ್ನ ಒಡವೆಗಳನ್ನು ಕೊಟ್ಟ ಸೊಸೆ ಬಗ್ಗೆ ತುಂಬ ಹೆಮ್ಮೆ ಪಡುತ್ತಾಳೆ. ಅವಳ ಹತ್ತಿರ ಬಂದು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಮ್ಮ ಸುಕನ್ಯಾ, ಜಾತಕ ಅದು ಇದು ಅಂತ ನಿನ್ನಂಥ ಚಿನ್ನದಂಥ ಸೊಸೆನ ದೂರ ಮಾಡ್ಕೋತಾ ಇದ್ದೆ ನಾನು ಎಂದು ಪಶ್ಚಾತ್ತಾಪದಿಂದ ಹೇಳುತ್ತಾರೆ ಲಕ್ಷ್ಮಮ್ಮ. ಅತ್ತೆಯ ಮಾತನ್ನು ಕೇಳಿದ ಸುಕನ್ಯಾ, ಅತ್ತೆ,
ದಯವಿಟ್ಟು ನೀವು ಈ ಥರ ಎಲ್ಲ ಮಾತಾಡಬೇಡಿ. ನೀವು ದೊಡ್ಡವರು, ನೀವೇನು ಬೇಕು ಅಂತ ಈ ಥರ ಮಾಡಿಲ್ಲ ಅಲ್ವಾ? ಪರಿಸ್ಥಿತಿಯ ಹಾಗೆ ಇತ್ತು. ಇನ್ನು ಮುಂದೆ ನಾವು ಮೊದಲು ಹೇಗೆ ಇದ್ವೋ ಹಾಗೆ ಇರೋಣ ಎಂದು ಹೇಳುತ್ತಾಳೆ ಸುಕನ್ಯಾ. ಸೊಸೆಯ ಮಾತು ಕೇಳಿ ಅವಳನ್ನು ಬಾಚಿ ತಬ್ಬಿ ಅವಳ ಹಣೆಗೆ ಮುತ್ತನ್ನು ಕೊಡುತ್ತಾರೆ ಲಕ್ಷ್ಮಮ್ಮ. ನೀನು ಹೇಳ್ದಂತೆ ಆಗಲಿ ಕಣಮ್ಮ, ಇನ್ಮೇಲೆ ನಿನ್ನ ನಾನು ಮಗಳು ಥರ ನೋಡ್ಕೋತೀನಿ ಅಂತ ಹೇಳುತ್ತಾರೆ ಲಕ್ಷ್ಮಮ್ಮ. ಶುಭಂ. ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ